ಕರಿತೀವಿ. ಸಮಯದ ಅಭಾವದ ಕಾರಣ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ವಿದ್ಯಾರ್ಥಿಗಳು ಬರಬೇಕು. ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಬಾಲಂಗಾವ ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರ. ದಯವಿಟ್ಟು ವೇದಿಕೆಗೆ ಬರಬೇಕು. ಮಲ್ಲಿಕಾರ್ಜುನ ಹೊನಮೋರೆ ಅವರು, ವಿದ್ಯಾರ್ಥಿನಿ ಪ್ರತೀಕ್ಷಾ ಕುಂಬಾರ್ ಅವರು ಒಡಗುಡಿ. ಜಿಲ್ಲಾ ಪರಿಷತ್ ಸರ್ಕಾರಿ ಪ್ರಾಥಮಿಕ ಶಾಲೆ ತೋಳನೂರ ಗ್ರಾಮ ಅಕ್ಕಲಕೋಟ ತಾಲೂಕು ಸೊಲ್ಲಾಪುರ ಜಿಲ್ಲೆ ಮಹಾರಾಷ್ಟ್ರ. ಪಂಚಪ್ಪ ಶಿವಮೂರ್ತಿ ಮತ್ತು ಮಹಾಲಕ್ಷ್ಮಿ ಉಲಾರಿ. ಜಿಲ್ಲಾ ಪರಿಷತ್ ಸರ್ಕಾರಿ ಪ್ರಾಥಮಿಕ ಶಾಲೆ ಜೇವೂರ ಗ್ರಾಮ ಅಕ್ಕಲಕೋಟ ತಾಲೂಕು ಸೊಲ್ಲಾಪುರ ಜಿಲ್ಲೆ ಮಹಾರಾಷ್ಟ್ರ. ವಿರೂಪಾಕ್ಷ ಸ್ವಾಮಿಯವರು ಮುಖ್ಯೋಪಾಧ್ಯಾಯರು. ಲಕ್ಷ್ಮೀ ಕವಟೆಯವರ ಜೊತೆಗೂಡಿ ಆಗಮಿಸಬೇಕು. ಜಿಲ್ಲಾ ಪರಿಷತ್ ಸರ್ಕಾರಿ ಕನ್ನಡ ಶಾಲೆ ಉಮಾರಾಣಿ ಗ್ರಾಮ ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರ. ಶ್ರೀ ಪ್ರಭಾಕರ ಸಲಗರ ಅವರು ಮುಖ್ಯೋಪಾಧ್ಯಾಯರು. ನಿಖಿತಾ ಸಲಗರ ವಿದ್ಯಾರ್ಥಿನಿ. ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಮಹಾರಾಷ್ಟ್ರದ ಜಿಲ್ಲಾ ಪರಿಷತ್ ಸರ್ಕಾರಿ ಕನ್ನಡ ಶಾಲೆ ಸದಾಶಿವ ಗೆಜಗೆಯರವರು ನಿಂಗರಾಜು ಗೆಜಗೆಯವರ ಜೊತೆಗೂಡಿ ವೇದಿಕೆಗೆ ಆಗಮಿಸಬೇಕು. ಹಾಗೇನೆ ಜಿಲ್ಲಾ ಪರಿಷತ್ ಸರ್ಕಾರಿ ಕನ್ನಡ ಶಾಲೆ ಹೋಬಳಿ ಬಬಲಾದ ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರ. ಮಂಜುನಾಥ ಬನಸೋಡೆ ಅವರು ಮುಖ್ಯೋಪಾಧ್ಯಾಯರಾಗಿದ್ದರೆ ಸುಪ್ರಿಯಾ ತೇಲಿ ವಿದ್ಯಾರ್ಥಿನಿ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಪ್ರಶಾಂತ್ ಒಗ್ಗೋಲಿರವರು ಮಾಧುರಿ ಬಗಲಿಯವರ ಜೊತೆಗೆ ಇವರು ಜಿಲ್ಲಾ ಪರಿಷತ್ ಸರ್ಕಾರಿ ಕನ್ನಡ ಶಾಲೆ ಮೊರಬಗಿ ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರದಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿ ವೇದಿಕೆ ಆ ಭಾಗದಿಂದ ಬಲಭಾಗದಿಂದ ತಾವೆಲ್ಲರೂ ತೆರಳಬೇಕು. ಮಹಾನಗರ ಪಾಲಿಕೆ ಕನ್ನಡ ಗಂಡು ಮಕ್ಕಳ ಶಾಲೆ ವಾರದಮಡ್ಡಿ ಸೊಲ್ಲಾಪುರ. ಬಸವರಾಜ ಮಾಳಿ ಅವರು ಮುಖ್ಯೋಪಾಧ್ಯಾಯರಾಗಿದ್ದಾರೆ. ದಾನಮ್ಮ ನಿಂಗಪ್ಪ ಕವಲ್ದಾರ್ ಅವರು ವಿದ್ಯಾರ್ಥಿ. ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಒಳಸಂಗ ದಕ್ಷಿಣ ಸೊಲ್ಲಾಪುರ ತಾಲೂಕು ಮಹಾರಾಷ್ಟ್ರ. ಶ್ರೀಮತಿ ಪಾರ್ವತಿ ತೊಳನೋರೆರವರು ರಾಜವರ್ಧನ ತೊಳನೋರೆರವರ ಜೊತೆಗೂಡಿ ವೇದಿಕೆಗೆ ಬರಬೇಕು. ನನಗೆ ಒಂದು ಖುಷಿ ಅನಿಸಿದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ನಲಿಕಲಿ ಸಾಮಗ್ರಿಗಳನ್ನ ಏನು ಸ್ವೀಕರಿಸಿದ್ದಾರೆ 1ರಿಂದ 7ನೇ ತರಗತಿವರೆಗೂ ನಮ್ಮ ಸರ್ಕಾರ ಇದನ್ನ ನೀಡ್ತಾ ಇದೆ. ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡದ ಮಕ್ಕಳಿಗೆ ನೀಡುವಂತಹ ಸಾಮಗ್ರಿಗಳಿವು. ನನಗೆ ಬಹಳ ಅಚ್ಚರಿ ಅನಿಸ್ತು. ಏನೋ ಒಂದು 20-30 ಶಾಲೆ ಇರ್ಬೋದು. ಇವತ್ತು ಸಾಂಕೇತಿಕವಾಗಿ ನಾವು 9 ಶಾಲೆಗಳಿಗೆ ಕೊಡ್ತಾ ಇದೀವಿ. ಆದರೆ ತುಂಬಾ ಖುಷಿ ಅನಿಸಿದ್ದು ಅಂದ್ರೆ ಹಾಲು ಕುಡ್ದಂಗಾಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಬಹುಶಃ ಕರ್ನಾಟಕದಲ್ಲಿ ಇಷ್ಟು ಕನ್ನಡ ಶಾಲೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬರೀ ಸಾಂಗ್ಲಿ ಮತ್ತು ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಬರೋಬ್ಬರಿ 350 ಕನ್ನಡ ಶಾಲೆಗಳಿದೆ. ಅಂದ್ರೆ ಹೊರನಾಡಿನಲ್ಲಿ ಇದ್ರೂ ಕೂಡ ನಿಮ್ಮ ಕನ್ನಡ ಪ್ರೀತಿಗೆ ಒಂದು ದೊಡ್ಡ ಸಲಾಂ, ಶರಣು ಶರಣಾರ್ಥಿ ಅಂತ ಎನ್ನುತ್ತಾ ಈ ಕನ್ನಡದ ಮಕ್ಕಳಿಗೆ ಕರ್ನಾಟಕದಲ್ಲಿ ಸ್ವಲ್ಪ ಮೀಸಲಾತಿ ಕೊಟ್ಟು ಕೆಲಸವನ್ನ ಕೊಡಿ ಅನ್ನೋ ಒಂದು ಮನವಿಯನ್ನ ಕೂಡ ಇಡಲಾಗಿದೆ. ಮುಂದಿನ ದಿನಗಳಲ್ಲಿ ಅದು ಆಗುವಂತಾಗ್ಲಿ ಅಂತ ಹಾರೈಸ್ತಾ, ನೋಡಿ ಮಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಲಿಕಲಿ ಸಾಮಗ್ರಿಗಳನ್ನ ನೀಡಲಾಗುತ್ತೆ 4 ಗಂಟೆಗೆ. ಈಗ ಸಾಂಕೇತಿಕವಾಗಿ ಮಾತ್ರ ನೀಡಲಾಗ್ತಿರೋದು. ಏನಪ್ಪ 9 ಶಾಲೆಗೆ ಮಾತ್ರ ಕೊಡ್ತಿದ್ದಾರೆ, ನಮ್ಗಿಲ್ವಾ ಅನ್ನೋ ಕನ್ಫ್ಯೂಷನ್ಗೆ ಒಳಗಾಗಬೇಡಿ. ಖಂಡಿತ ನಿಮ್ಗೂ ಕೂಡ ನೀಡಲಾಗುತ್ತೆ. ಈಗ ಸಾಂಕೇತಿಕವಾಗಿ ಮಾತ್ರ ನೀಡಲಾಗ್ತಾ ಇದೆ. ಈ ಎಲ್ಲ ಪ್ರಶಸ್ತಿ ಪುರಸ್ಕಾರದ ನಂತರ ಎಲ್ಲ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ವಿದ್ಯಾರ್ಥಿನಿ ಆಗಿರತಕ್ಕಂಥ ಮಾಧುರಿ ಬಗಲಿ ಅವರು ಮಾತಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ಮಾನ್ಯರೇ, ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹೆಸರು ಬಿಡುಗಡೆಗೊಳಿಸಿ ಈ ಕೈಪಿಡಿಯ ಪ್ರತಿಗಳನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮಾನ್ಯ ಶ್ರೀ ಶಿವರಾಜ್ ಸಂಗಡಿಗರು ಇದೀಗ ಶಿವಾನಂದ್ ಪಾಟೀಲ್ ಅವರಿಗೆ ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಕೈಪಿಡಿಯ ಮೂಲಕ ಕನ್ನಡಕ್ಕಾಗಿ ತನುಮನ ಧನವನ್ನ ಅರ್ಪಿಸಿ ಕಾರ್ಯವನ್ನು ನಿರ್ವಹಿಸಿದಂತಹ ಮಹನೀಯರುಗಳನ್ನ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಹೊತ್ತಲ್ಲಿ ಅವರಿಗೆ ಪ್ರಶಸ್ತಿ ನೀಡಲಾಗುತ್ತೆ. ಅವರ ಪರಿಚಯವನ್ನ ಮಾಡಿಕೊಡುವಂತಹ ಸಂದರ್ಭ ಇದು. ಕೆಲವರ ಸಂಪೂರ್ಣವಾಗಿ ನಾವು ಪರಿಚಯ ಮಾಡಿಕೊಡಕ್ ಆಗದೆ ಹೋದ್ರು ಈ ಕೈಪಿಡಿಯ ಮೂಲಕ ನೀವು ಅವರ ಪರಿಚಯವನ್ನ ಮಾಡ್ಕೋಬಹುದು. ಹೌದು, ಜಿ.ಪಿ. ರಾಜರತ್ನಂ ಅವ್ರು ಹೇಳೋ ಹಾಗೆ ನರ್ಕ ಕೀಳ್ಸಿ ನಾಲ್ಗೆ ಸೀಡ್ಸಿ ಬಾಯಿ ಹೊಲ್ಸಾಕಿದ್ರೂನೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ ಮನ್ಸ ನೀ ಕಾಣೆ ಎನ್ನುವ ಭಾವವಿರುವಂತಹ ಗಡಿನಾಡ ಚೇತನಗಳಿಗೆ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಎಲ್ಲರನ್ನು ಒಗ್ಗೂಡಿಸಿರುವಂತಹ ನಮ್ಮ ಚೇತನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಪ್ರಾಧಿಕಾರ ಎಂತ ಅದ್ಭುತವಾದಂತಹ ಒಂದು ಕೈಪಿಡಿಯನ್ನ ಹೊರತಂದಿದೆ ಅಂತ ಹೇಳಿದ್ರೆ ಅವರ ಪರಿಚಯದ ಕುರಿತಾಗಿ ಮತ್ತು ಯಾವ ಮಹಾನ್ ಚೇತನಗಳ ಹೆಸರಿನಲ್ಲಿ ನಾವು ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ ಅವರ ಪರಿಚಯವನ್ನ ಮಾಡುವಂತಹ ಕೈಪಿಡಿಯನ್ನ ಹೊರತರ್ತಿದೆ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ಕೂಡಿ ಪ್ರಶಸ್ತಿ ಪುರಸ್ಕೃತರ ಹಾಗೂ ಗಡಿನಾಡ ಚೇತನಗಳ ಒಂದು ಪರಿಚಯ ಕೈಪಿಡಿಯನ್ನ ಲೋಕಾರ್ಪಣೆಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆ. ತುಂಬಿ ಬರುತ್ತಿದೆ. ಎಲ್ರಿಗೂ ಶುಭವಾಗಿ. ಅವರು ನಮಗೆ ದೊಡ್ಡ ಪ್ರೇರಣೆಯಾಗಿ ನಿಂತಿದ್ದಾರೆ.
ಬಂಧುಗಳೇ, ಖಂಡಿತವಾಗ್ಲೂ ಈ ಹಿರಿಯ ಚೇತನಗಳು ನಾವು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಮಾದರಿಯಾಗಿ ಅವರು ಮಾಡಿದಂತಹ ಅಭೂತಪೂರ್ವ ಸಮಾಜಮುಖಿ ಕನ್ನಡಿಗರ ಪರ ಮಾಡಿದಂತಹ ಕೆಲಸಗಳನ್ನ ನಾವೆಲ್ಲರೂ ಸಹ, ಅದರಲ್ಲೂ ಪುಟ್ಟ ಮಕ್ಕಳು ಮರಿಬಾರದು, ಕನ್ನಡದ ಕೆಲಸ ದೇವರ ಕೆಲಸ ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಸೋಣ. ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು. ಪಟ್ಟಣ ಶೆಟ್ಟಿರವರು, ಇವರು ಸ್ವಾಮಿ ವಿವೇಕಾನಂದ ವಿಕಾಸ ಪ್ರತಿಷ್ಠಾನ ಸಂಸ್ಥೆ ಕರಜಗಿ, ಇದರ ಅಧ್ಯಕ್ಷರು. ಎಷ್ಟೇ ಚೆನ್ನಪ್ಪ ಪಟ್ಟಣ ಶೆಟ್ಟಿ ಅವರು, ನೀವು ಪ್ರಸಾದ ಸ್ವೀಕರಿಸುವಾಗ ಕೂಡ ಅವರನ್ನ ಒಮ್ಮೆ ಸ್ಮರಿಸ್ಕೊಂಡು ಒಳ್ಳೇದಾಗ್ಲಿ ಅಂತ ಹಾರೈಸಿ ಅಂತ ಕೋರ್ತಾ, ಸಂಸ್ಕೃತಿ ಇಲಾಖೆಯ ಸಚಿವರಾದ ನಂತರ ಕನ್ನಡದ ಡಿಂಡಿಮವನ್ನ ಬಹಳ ಜೋರಾಗಿ ಮೊಳಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೃನ್ಮನದ ಕನ್ನಡಾಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸನ್ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೆಮ್ಮೆಯ ಸಚಿವರಾದಂತಹ ಶಿವರಾಜ್ ಎಸ್ ತಂಗಡಗಿ ಅವರನ್ನ ಜೋರ ಚಪ್ಪಾಳೆ ಮೂಲಕ ಬರಮಾಡ್ಕೊಳ್ತಾ ದೇಶ ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ ಇಸ್ ದಿ ಹಾಲ್ ಮಾರ್ಕ್ ಆಫ್ ಎ ಗ್ರೇಟ್ ನೇಷನ್ ಇಂಡಿಯಾ. ನಾವೆಲ್ಲರೂ ಸಹ ಜೋರಾದ ಕರ್ತಾಡವನ್ನು ಮಾಡೋಣ. ಶ್ರೀ ವಿಕ್ರಮ್ ಸಿಂಗ್ ಬಾಳಾ ಸಾಹೇಬ್ ಸಾವಂತ್, ಬಹುತ್ ಬಹುತ್ ಧನ್ಯವಾದ. ಅವರಿಗೆ ಈಗ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಎಲ್ಲರನ್ನ ಉದ್ದೇಶಿಸಿ ಬಹಳ ಸೊಗಸಾಗಿ ಮಾತನಾಡಿದಂತಹ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತದ ಮಾನ್ಯ ಜನಪ್ರಿಯ ಶಾಸಕರಾದಂತಹ ವಿಕ್ರಮ್ ಸಿಂಹ ಬಾಳಾ ಸಾಹೇಬ್ ಸಾವಂತ್ರಿಗೆ ವಿಶೇಷವಾದ ಅಭಿನಂದನೆಗಳು. ಹಲ್ಮಿಡಿ ಶಾಸನದ ಸ್ಮರಣಿಕೆ, ಕನ್ನಡದ ಹೆಮ್ಮೆಯ ಮೊದಲ ಶಾಸನ ಹಲ್ಮಿಡಿ ಶಾಸನದ ಸ್ಮರಣಿಕೆಯನ್ನ ನೀಡ್ತಾ ಇರೋದು, ನಾನು ಮತ್ತೆ ಹೇಳ್ತೇನೆ, ಬಹಳ ಹೆಮ್ಮೆಯ ಸಂಗತಿ. ಇದೇ ಪ್ರಥಮ ಈ ರೀತಿಯ ಸ್ಮರಣಿಕೆಯನ್ನ ಮಾಡಿಸಿರುವಂಥದ್ದು. ಅಭಿನಂದನೆಗಳು, ಧನ್ಯವಾದಗಳು. ಇನ್ನು ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಜನೆಯಲ್ಲಿ ಕಟ್ಟಿದ ಜನೆಯ ತಲೆಯಲ್ಲಿ ಮುಗಿದ ಸತಿಯ ಕಟ್ಟೊಳಗೆ ಮುರಿಮಾಡು ನಮ್ಮ ಶಿವನ ಕಥೆಯ ಪಾವನ ಶಂಭೋ. ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇದರ ಜೊತೆಗೆ ಜಿಲ್ಲಾಡಳಿತ ಬಿಜಾಪುರ ಜಿಲ್ಲೆ ಹಾಗೂ ಗುಡ್ಡಾಪುರ ದಾನಮ್ಮ ದೇವಿಯ ದೇವಸ್ಥಾನ ಟ್ರಸ್ಟ್ನ ಹಾಗೂ ಕರ್ನಾಟಕ ಮಹಾರಾಷ್ಟ್ರದ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಂಯೋಗದೊಳಗೆ ಇವತ್ತ ಕರ್ನಾಟಕ ಸಂಭ್ರಮ 50 ಹೆಸರಿನಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನೋ ಶೀರ್ಷಿಕೆಯೊಂದಿಗೆ ರಾಜ್ಯದೊಳಗ ಸತತವಾಗಿ 1 ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ ಬರುವಂಥ ಕಾರ್ಯಕ್ರಮದೊಳಗ ವಿಶೇಷವಾಗಿ ಈ ಗಡಿಭಾಗ ಕಾರ್ಯಕ್ರಮ ಮಾಡಬೇಕು ಅಂತಂದು ಈ ಕಾರ್ಯಕ್ರಮಕ್ಕೆ ನಿಜವಾಗಲೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಅನಿವಾರ್ಯ ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ಬರೋಕ್ಕಾಗಲ್ಲ. ನೀವೇ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತಂದು ನಮ್ಮನ್ನು ಕಳಿಸಿದ್ದಾರೆ. ಆ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತೆ ತಿಳಿದರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇನ್ನೊಂದು, ಈ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಎಪಿಎಂಸಿಯ ಸಚಿವರು, ನನ್ನ ಆತ್ಮೀಯರ ಹಿರಿಯರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲಿದ್ದಂಥ ಈ ಕ್ಷೇತ್ರದ ಶಾಸಕರು, ನನ್ನ ಬಹಳ ಆತ್ಮೀಯ ಹಿರಿಯರು, ನನಗೆ ಬಹಳ ಖುಷಿ ಅನಿಸ್ತು. ನಿಜವಾಗಲೂ ಶಾಸಕರು ಕನ್ನಡದ ಬಗ್ಗೆ ಅಭಿಮಾನ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡನ್ನೂ ಬಹಳ ಪ್ರೀತಿಯಿಂದ ಮಾತಾಡಿದಂಥ ನನ್ನ ಆತ್ಮೀಯ ಮಿತ್ರ ಅಂತ ವಿಕ್ರಮ್ ಸಿಂಗ್ ಬಾಳಾ ಸಾವಂತ್ ಅವರೇ, ಹಾಗೂ ಈ ಕಾರ್ಯಕ್ರಮದ ವಿಶೇಷವಾಗಿ 1 ವಾರ 10 ದಿವಸದಿಂದ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ನನ್ನ ಆತ್ಮೀಯ ಮಿತ್ರ ಮತ್ತು ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇವಿನಮರದವರೇ,
ವೇದಿಕೆ ಮೇಲಿದ್ದಂಥ ಇನ್ನೊಂದು ಸೋದರಿ ಆದಂಥ ಶ್ರೀ ಕಾಂತಾ ನಾಯಕ್ ಅವರೇ, ಹಾಗೂ ಸಂಗಮೇಶ್ ಬಬಲೇಶ್ವರ್ ಅವರೇ, ಹಾಗೂ ವೇದಿಕೆ ಮೇಲಿದ್ದಂಥ ಜಿಲ್ಲಾ ಆಡಳಿತದ ಅಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳಂತ ಟಿ ಭೂ ಬಾಲನ್ ಅವರೇ, ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆದಂಥ ಋಷಿ ಆನಂದ್ ಅವರೇ, ಮತ್ತು ನನ್ನ ಇಲಾಖೆಯ ನಿರ್ದೇಶಕರಾದಂಥ ಧರಣಿ ದೇವಿ ಅವರೇ, ವೇದಿಕೆ ಮೇಲಿದ್ದಂಥ ಈ ದಾನಮ್ಮ ದೇವಿ ಟ್ರಸ್ಟಿನ ಅಧ್ಯಕ್ಷರು ಆದಂಥ ವಿಜಯ್ ಪಾಟೀಲ್ ಅವರೇ, ಮತ್ತು ವೇದಿಕೆ ಮೇಲೆ ಬಹಳಷ್ಟು ನನ್ನ ಅಕಾಡೆಮಿಯ ಎಲ್ಲ ಅಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರೇ ಮತ್ತು ಎಲ್ಲ ಪಕ್ಷ ನಮ್ಮ ಕನ್ನಡ ಪರ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಕನ್ನಡದ ಹೃದಯಗಳೇ, ಹಾಗೂ ಇಲ್ಲಿ ಸೇರಿದಂಥ ನನ್ನ ತಾಯಂದಿರೇ ಮತ್ತು ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಏನು ವಿಶೇಷವಾದಂಥ ಕಾರ್ಯಕ್ರಮ ಅಂದ್ರೆ ನನಗನ್ಸಿದ ಮಟ್ಟಿಗೆ ಇಲ್ಲಿವರೆಗೂ ಗಡಿ ಭಾಗದೊಳಗ ಇಂಥ ದೊಡ್ಡ ಕಾರ್ಯಕ್ರಮ ನನಗನ್ಸಿದ ಮಟ್ಟಿಗೆ ರಾಜ್ಯದೊಳಗ ಮೊಟ್ಟ ಮೊದಲನೇ ಕಾರ್ಯಕ್ರಮ ಅಂತ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ. ನಾನು ಅದಕ್ಕೆ ಸೋಮಣ್ಣ ಬೇರ್ಮರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಆಯ್ತು. ಮೊದಲಿದು ಮೈಸೂರು ರಾಜ್ಯ ಅಂತ ಇತ್ತು ನಮ್ಮ ಕರ್ನಾಟಕಕ್ಕೆ. ಕರ್ನಾಟಕ ಅಂತ ಹೆಸರಾದ್ಮೇಲೆ ಅಂದಿನ ಮುಖ್ಯಮಂತ್ರಿಗಳಂತ ದೇವರಾಜ್ ಅರಸು ಅವರು ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಆಗಿದ್ದಕ್ಕೆ, ಅದು ಯಾವಾಗ 50 ವರ್ಷ ಆಗಿದೆ ಅಂದ್ರೆ ಅದೇ ಜಿಲ್ಲೆಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು 50 ವರ್ಷಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ, ಆ 50 ವರ್ಷದ ಕಾರ್ಯಕ್ರಮಕ್ಕೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ದಕ್ಕೆ ನಿಜವಾಗಲೂ ನನ್ನ ಭಾಗ್ಯ ಅನ್ನೋ ಒಂದು ಭಾವನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಇವತ್ತು ನಾವು ಅದಕ್ಕೆ 50 ವರ್ಷ ಆಯ್ತು ಕರ್ನಾಟಕದೊಳಗ ಕನ್ನಡ ಸಂಸ್ಕೃತಿ, ನಮ್ಮ ಸಾಹಿತ್ಯ, ಕಲೆ ಎಲ್ಲವನ್ನ ಗುರುತಿಸಬೇಕು. ಸಾಹಿತಿಗಳು ತಮ್ಮದೇ ಆದಂತ ಒಂದು ಯೋಜನೆಗಳನ್ನ ನಮ್ಮ ಸರ್ಕಾರಕ್ಕೆ ಒಂದೊಂದು ವಿಚಾರವನ್ನ ಹಂಚ್ಕೋಬೇಕನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು 4 ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಮೊದಲನೇ ಕಾರ್ಯಕ್ರಮ ಮೈಸೂರೊಳಗೆ ಮಾಡಿದ್ದೀವಿ. ಈ ರಾಜ್ಯದೊಳಗ ಸಾಹಿತಿಗಳು ತಮ್ಮದೇ ಆದಂತ ಕಲ್ಪನೆಯನ್ನು ಇಟ್ಕೊಂಡಿರ್ತಾರೆ. ಸಾಹಿತಿಗಳು, ಕಲಾವಿದರು, ಅಕಾಡೆಮಿ ಅಧ್ಯಕ್ಷರು ತಮಗೆಲ್ಲರಿಗೆ ಮುಕ್ತ ಅವಕಾಶವನ್ನು ಕೊಟ್ಟು ಗೋಷ್ಠಿಗಳ ಮುಖಾಂತರ ಮತ್ತೆ ಏನು ಅಭಿವೃದ್ಧಿ ಮಾಡಬೇಕಾಗಿದೆ, ಮತ್ತೆ ಏನು ಸಂದೇಶ ಕೊಡಬೇಕಂತಂದು ಮೈಸೂರದೊಳಗ ಚಿಂತನಾ ಸಮಾವೇಶವನ್ನ ಮಾಡಿದ್ವಿ. ಅದಾದ್ಮೇಲೆ ಗಡಿ ಭಾಗದೊಳಗೆ ಏನು ಸಮಸ್ಯೆಗಳಿದ್ದಾವೆ, ನಮ್ಮ ಕರ್ನಾಟಕದವರು, ಕನ್ನಡಿಗರು ಏನೇನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಅವರಿಗೆ ಏನು ಜನೋಪಯೋಗಿ ಕೆಲಸ ಆಗಬೇಕು, ಸರ್ಕಾರದಿಂದ ಯೋಜನೆಗಳನ್ನು ಏನು ಕೊಡಬೇಕು, ಸರ್ಕಾರದಿಂದ ಯಾವ ಯಾವ ಯೋಜನೆಗಳನ್ನು ತಂದಾಗ ನಮ್ಮ ಕನ್ನಡಿಗರು, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದವರು ನಾವು ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಯಾವ ರೀತಿ ಇರಬೇಕು, ಅದಕ್ಕೆ ಏನು ಯೋಜನೆಯನ್ನು ರೂಪಿಸಬೇಕಂತ ತಿಳ್ಕೊಂಡು ಗಡಿನಾಡು ಭಾಗದೊಳಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದನ್ನ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದೇ ನಿಮ್ಗೆ ಗೊತ್ತಾಗಿರ್ಬೋದು. ನಮ್ಮ ವಿಕ್ರಮ್ ಸಿಂಗ್ ಅವರು ಇಲ್ಲಿ ಕರ್ನಾಟಕದೊಳಗ ಕನ್ನಡಿಗರಿಗೆ, ಮಹಾರಾಷ್ಟ್ರದವರಿಗೆ ಏನೇನು ಸಮಸ್ಯೆ ಆಗತ್ತೆ ಅನ್ನೋದು ಕೆಲವೊಂದು ವಿಚಾರವನ್ನ ಹಂಚಿಕೊಂಡ್ರು. ನಿಜವಾಗೂ ಮೂಲಭೂತ ಸೌಕರ್ಯ ನಾವು ಎಲ್ಲದೂ ಮಾಡಬೇಕಾಗಿದೆ. ಅದು ವಿಶೇಷವಾಗಿ ಕುಡಿ ನೀರು. ಸ್ವತಂತ್ರ ಸಿಕ್ಕು ಬಂದು ಇಷ್ಟು ವರ್ಷ ಆದ್ರೂ ಪ್ರತಿಯೊಂದು ಹಳ್ಳಿಗೆ ನೀರು ಕೊಡುವಂತ ಕೆಲಸ ಅದನ್ನ ಮಾಡ್ಬೇಕಂತ ನಮ್ಮ ಮುಖ್ಯಮಂತ್ರಿಗೆ ಬಹು ದೊಡ್ಡ ಆಸೆ. ಬಡವರ ನೆಮ್ಮದಿಯಿಂದ ಊಟ ಮಾಡ್ಬೇಕನ್ನೋದು ಬಹಳ ದೊಡ್ಡ ಆಸೆ. 2-3 ಹೊತ್ತು ನೆಮ್ಮದಿ ಊಟ ಮಾಡ್ಬೇಕಂತ ಅನ್ನಭಾಗ್ಯ ಯೋಜನೆಯನ್ನ ಕರ್ನಾಟಕದಲ್ಲಿ ಇವತ್ತು ಕೊಟ್ಟು 5 ಯೋಜನೆಗಳು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದ ಜನತೆಗೆ ನೆಮ್ಮದಿ ಬದುಕುವನ್ನ ಕೊಟ್ಟಿದ್ದು ಯಾರಾದ್ರೂ ಈ ರಾಜ್ಯದೊಳಗಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಮಾತನ್ನ ಇಲ್ಲಿ ಹೇಳ್ಬೇಕಂತ ಪಡ್ತೀನಿ ಬಂಧುಗಳೇ. ಅದಕ್ಕೆ ಈ ಗಡಿನಾಡು ಭಾಗದ ಸಮಸ್ಯೆಗಳು ಕಾರ್ಯಕ್ರಮದ ಮುಖಾಂತರ ಇವತ್ತ ಕುಡಿ ನೀರಿನ ಏನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಅದನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ನಿಶ್ಚಿತವಾಗ್ಲೂ ನಾವು ಮಾಡ್ತೀವಿ. ಯಾಕಂದ್ರೆ ಅವರು ಮಹಾರಾಷ್ಟ್ರದಾಗಿದ್ರು, ಕರ್ನಾಟಕದವರೇ, ಕನ್ನಡಿಗರೇ, ಅವರ ಒಂದು ವಿಶ್ವಾಸ ಗಳಿಸಬೇಕಾಗಿದೆ. ನನಗೆ ಈಗ ತಾನೇ ಒಂದು ಮಾತನ್ನು ಹೇಳಿದ್ರು ಸೋಮಣ್ಣ ಬೇವನ್ಮೋರ್ದು, ಕರ್ನಾಟಕದ ಗಾಡಿ ಇಲ್ಲಿಗೆ ಬರ್ತಾವೋ
ಅಲ್ಲಿ ಬಂದು ನಿಂತು ಅಲ್ಲಿಂದ ನಮ್ಮ ಮಕ್ಕಳು ನಡ್ಕೊಂತ ಬರೋಂಥ ಪರಿಸ್ಥಿತಿ ಆಗಿದೆ ಅಂತ ನಮ್ಮ ಮಾತನ್ನು ಹೇಳಿದ್ರು. ಇವನ್ನೆಲ್ಲ ಸಮಸ್ಯೆಗಳನ್ನ ಒಂದು ಪಟ್ಟಿಯನ್ನು ಮಾಡಿ ಈಗಾಗಲೇ ನಮ್ಮ ಮಿತ್ರರು ನನಗೆ ಸಲ್ಲಿಸಿದ್ದಾರೆ. ಅದಕ್ಕೆ ಇನ್ನೂ ಮೂಲಭೂತವಾಗಿ ನಿಜವಾಗಲೂ ಸಮಸ್ಯೆಗಳನ್ನು ಇರುವಂಥದ್ದನ್ನ ಬಗ್ಗೆ ಸಾಮಂತ್ ನಮ್ಮ ವಿಕ್ರಮ್ ಸಿಂಗ್ ಸಾಮಂತ್ ಅವರು ನಮಗೆ ಕೊಟ್ಟಿದ್ದಾರೆ. ನನಗ ಅದನ್ನು ನಾನು ಮತ್ತು ಶಿವಾನಂದ ಪಾಟೀಲ್ ಸಾಹೇಬ್ರು ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳ ಗಮನ ಹರಿಸುವಂತ ಕೆಲಸವನ್ನು ನಿಶ್ಚಿತವಾಗ್ಲೂ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಯಾಕಂದ್ರೆ ಈ ಕನ್ನಡ ನೋಡಿ, ನಾವೆಲ್ಲರೂ ಪ್ರೀತಿ ವಿಶ್ವಾಸದ ಮಾತುಗಳನ್ನ ಆಡಬೇಕು. ನಾವು ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಒಂದು ಇರೋದ್ರಿಂದ ನಾವೆಲ್ಲರೂ ಒಂದ್ ಕಡೆ ಸಾಮಂತ ಅರಸರು ಮೊದಲಿಗೆ ಜೈ ಮಹಾರಾಷ್ಟ್ರ ಅಂದ್ರು, ನಮ್ಮ ಶಿವಾನಂದ ಪಾಟೀಲ್ ಮೊದಲಿಗೆ ಜೈ ಕರ್ನಾಟಕ ಅಂದ್ರು. ಲಾಸ್ಟಿಗೆ ನಾವಿಬ್ರು ಅಂದಿದ್ದು ಏನಂದ್ರೆ ಜೈ ಭಾರತಾಂಬೆ, ಜೈ ಹಿಂದೂ, ಜೈ ಭಾರತ ಮಾತೆ ಅಂತ ನಮ್ಮ ಮಾತನ್ನು ಹೇಳ್ತೀವಿ. ನಾವೆಲ್ಲರೂ ಒಂದೇ. ಆದ್ರೆ ಪ್ರಾಂತವಾಗಿ ಕರ್ನಾಟಕದ ಭಾಷೆದ ಬಗ್ಗೆ, ಕರ್ನಾಟಕದ ಚಿಂತನೆ ಬಗ್ಗೆ ನಾವು ಮಾಡಿದ್ರೆ ಅವರು ಮಹಾರಾಷ್ಟ್ರ, ಅದೆಲ್ಲದೂ ಸೇರಿ ಕೇಂದ್ರ ಸರ್ಕಾರನು ಮಾಡಬೇಕಾದಂತ ಜವಾಬ್ದಾರಿಗಳು ಬಹಳಷ್ಟು ಇದಾವೆ. ಅದಕ್ಕೆ ಇವತ್ತ ಈ ಗಡಿನಾಡು ಉತ್ಸವವನ್ನ ಮಾಡಿದ್ದು, ಈ ಗಡಿನಾಡು ಸಮ್ಮೇಳನವನ್ನ ಮಾಡಿದ್ದು, ಈ ಗಡಿನಾಡಿನೊಳಗೆ ವಿಶೇಷವಾಗಿ ಗುರುತಿಸಿ ಗಡಿನಾಡು ಚೇತನನ ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದು. ಹಿಂದೆ ಯಾರು ಈ ಕೆಲಸವನ್ನ ಮಾಡಿಲ್ಲ. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಮ್ಮ ರಾಜ್ಯದೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗ 3-4 ವರ್ಷದ ಪ್ರಶಸ್ತಿನ ಕೊಟ್ಟಿಲ್ಲ ಹಿಂದಿನ ಸರ್ಕಾರ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತ. ಯಾಕಂದ್ರೆ ಸಾಹಿತ್ಯ, ಕನ್ನಡ ಭಾಷೆ, ಜಲ ವಿಚಾರದೊಳಗ ನಾವು ಯಾವ ಎಂದೂ ರಾಜ್ಯ ಆಗುವಂತ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಆ ಕೆಲಸವನ್ನ ಮಾಡೋದ್ರ ಜೊತೆಗೆ ಇವತ್ತ ಗಡಿನಾಡು ಕಾರ್ಯಕ್ರಮ, ಗಡಿಯೊಳಗೆ ಏನು ಸಮಸ್ಯೆ ಇದೆ ಅದನ್ನ ಎಲ್ಲವನ್ನ ಕ್ರೋಢೀಕರಿಸಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ನವೆಂಬರ್ 1ನೇ ತಾರೀಕಿಗೆ ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತೀವಿ ಅಲ್ಲಿ ಬೆಂಗಳೂರೊಳಗ. ಇವು ಏನು 4 ಭಾಗದೊಳಗೆ ಕಾರ್ಯಕ್ರಮವನ್ನ ಮಾಡ್ತೀವಿ, ಅದು ಎಲ್ಲವನ್ನ ಕ್ರೋಢೀಕರಿಸಿ ಮುಖ್ಯಮಂತ್ರಿಗಳ ಮುಖಾಂತರ ಅನೌನ್ಸ್ ಮಾಡುವಂತ ಕೆಲಸ. ನಾವು ನಾಳೆಗೆ 5ನೇ ತಾರೀಕಿಗೆ ರಾಯಚೂರೊಳಗ ಕಲ್ಯಾಣ ಕರ್ನಾಟಕ ಭಾಗದೊಳಗ ಅಲ್ಲೊಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಸಮಾವೇಶ ಏನಂದ್ರೆ ನಮ್ಮ ಗೋಕಾಕ್ ವರದಿ ಚಳವಳಿ ವಿಚಾರದೊಳಗೆ, ಕನ್ನಡದ ಭಾಷೆ ವಿಚಾರದೊಳಗ, ಚಳವಳಿ ವಿಚಾರದಾಗ ಬಹಳಷ್ಟು ಹಿರಿಯರು ತಮ್ಮದೇ ಆದಂತ ತ್ಯಾಗವನ್ನು ಮಾಡಿದಂಥವ್ರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅಲ್ಲಿ ಒಂದು ಏನು ಇಟ್ಟಿವಿ ಅಂದ್ರೆ ಗೋಕಾಕ್ ಚಳವಳಿಯ ಹಿನ್ನೋಟ ಮತ್ತು ಮುನ್ನೋಟ, ಹಿಂದಿನ ನೋಟ ಯಾವ ರೀತಿ ಇತ್ತು ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಚಿಂತನೆಗೆ ವಿಚಾರವನ್ನು ತಲುಪಿಸುವಂತ ಕೆಲಸವನ್ನು ಮಾಡಲಿಕ್ಕೆ ನಾವು 3 ಕಾರ್ಯಕ್ರಮ ಆದ್ರೆ ಇನ್ನೂ ಒಂದು ಕಾರ್ಯಕ್ರಮ ಬಹಳ ಪ್ರಮುಖವಾಗಿತ್ತು. ನಮ್ಮ ಮಂಗಳೂರು ಭಾಗದೊಳಗೆ ಕೋಸ್ಟಲ್ ಏರಿಯಾದೊಳಗ ಇವತ್ತೇನಾಗ್ತಾ ಇದೆ ಅಂದ್ರೆ ಧರ್ಮದ ಹೆಸರಿನಲ್ಲಿ ವಿಷ ಬೀಜವನ್ನು ಬಿತ್ತೋದ್ರ ಮುಖಾಂತರ ಯುವಕರ ಮನಸ್ಸನ್ನ ಕೆಡಿಸುವಂತ ಕೆಲಸವನ್ನ ಕೆಲವೊಂದಿಟ್ಟು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಸತ್ಯವನ್ನ ಹೇಳ್ಬೇಕನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಮಂಗಳೂರೊಳಗ ಒಂದು ಸಾಮರಸ್ಯದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿಚಾರವನ್ನ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ನವೆಂಬರ್ 1ಕ್ಕೆ 69 ರಾಜ್ಯ ಪ್ರಶಸ್ತಿಗಳನ್ನು ಕೊಡೋದ್ರ ಮುಖಾಂತರ 50 ಮಹಿಳೆಯರಿಗೆ, ಸಾಧನೆ ಮಾಡಿದಂತ 50 ಮಹಿಳೆಯರಿಗೆ ಪ್ರಶಸ್ತಿ, ಅದರ ಜೊತೆಗೆ 50 ಪುರುಷರಿಗೆ ಸಾಧನೆ ಅಂದ್ರೆ ಕರ್ನಾಟಕ ಅಂತ ಹೆಸರು ಬಂದು 50 ವರ್ಷ, ಅದಕ್ಕೆ 50 ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ 50 ಬುಕ್ಗಳನ್ನು ಪ್ರಿಂಟ್ ಮಾಡೋದ್ರ ಮುಖಾಂತರ ಕ್ರಾಂತಿಕಾರಿ ಬುಕ್ಗಳನ್ನ ನಾವು ಬಿಡುಗಡೆ ಮಾಡುವಂತ ಕೆಲಸವನ್ನು, ಅಂದ್ರೆ ನಮ್ಮ ವಿಚಾರ ಏನಂದ್ರೆ ಕರ್ನಾಟಕ ಅಂತ ಹೆಸರಿಟ್ಟಿದ್ದಕ್ಕೆ ಕನ್ನಡಿಗರಿಗೆ 50 ವರ್ಷದೊಳಗೆ ಯಾರು ಏನೇನಾಯ್ತು 50 ವರ್ಷದ ನಮ್ಮ ಆದಿ ಯಾವ ರೀತಿ ಇತ್ತು, 50 ವರ್ಷ ಆದ್ಮೇಲೆ ಮುಂದಿನ ಆದಿ ಏನಿದೆ ಅನ್ನೋದನ್ನ ರಾಜ್ಯದ ಜನತೆಗೆ ಹೇಳುವಂತ ಕೆಲಸವನ್ನ ಮಾಡಲಿಕ್ಕೆ ಇವತ್ತ ಈ ಕಾರ್ಯಕ್ರಮ ಆಗ್ತಾ ಇದೆ. ಇದು 2ನೇ ಕಾರ್ಯಕ್ರಮ. ಅದಕ್ಕೆ ನನಗೊಂದು ಸಂತೋಷ ಏನಾಯ್ತಂದ್ರೆ ಇವತ್ತ ನಮ್ಮ ದಾನಮ್ಮ ದೇವಿ ತಾಯಿಯ ದರ್ಶನವನ್ನ ಮಾಡೋದ್ರ ಮುಖಾಂತರ ನನಗೆ ಎಲ್ಲ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನಿಜವಾಗ್ಲೂ ಆಶೀರ್ವಾದವನ್ನು ಮಾಡಿದ್ರು. ಮತ್ತು ಅದ್ರ ಜೊತೆಗೆ ಇದಕ್ಕೆಲ್ಲದಕ್ಕೂ ಕಾರಣ ಯಾರಂದ್ರ ನಮ್ಮ ಬೇವಿನ ಮರದವರು. ಯಾಕಂದ್ರೆ ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಆಸೆ ಇತ್ತು ಅವ್ರಿಗೆ. ಈ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ದಾನಮ್ಮ ದೇವಿಯ ಆಶೀರ್ವಾದ ಮತ್ತು ಈ ಗಡಿ ಮಹಾರಾಷ್ಟ್ರ ಗಡಿ ಭಾಗದಾಗಿದ್ದಂತ ನಿಮ್ಮೆಲ್ಲರ
ಪರಿಚಯ ಮಾಡಿದಂತ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅದರ ಜೊತೆಗೆ ಇವತ್ತು ನೀವೇನೇನೋ ಆಸೆಗಳನ್ನು ವ್ಯಕ್ತಪಡಿಸಿದ್ರಿ, ಕೆಲವೊಂದಿಷ್ಟು ವಿಚಾರಗಳನ್ನು ಮಾತಾಡಿದ್ರಿ. ನಿಜವಾಗಲೂ ಈ ಭಾಗದೊಳಗೆ, ಗಡಿ ಭಾಗದೊಳಗೆ ನಾವು ಮೂವರು ನೆನೆಯಲೇಬೇಕು. ಒಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಮತ್ತು ಈ ಭಾಗದ ಏಕೀಕರಣಕ್ಕಾಗಿ ದುಡಿದಂತ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರನ್ನ ಮತ್ತು ನಮ್ಮ ಕೇರಳ ಭಾಗದೊಳಗೆ ಏನು ಡಾಕ್ಟರ್ KR ಕಣ್ಯಾರ್ ಅವ್ರನ್ನ ನಾವು ನೆನೆಯಲೇಬೇಕು. ಯಾಕಂದ್ರೆ ಗಡಿ ಭಾಗಕ್ಕೆ ತಮ್ಮದೇ ಆದಂತ ವಿಚಾರಗಳನ್ನ ನಮಗೆ ತುಂಬಿ ಅವರ ಹೆಸರಿನ ಮೇಲೆ ಇವತ್ತು ಅಂತ ಸಾಧಕರು ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ಹುಡುಕಿ 6 ಮಂದಿ ಸಾಧಕರಿಗೆ ಪ್ರಶಸ್ತಿ ಕೊಡುವಂತ ಕೆಲಸವನ್ನು ನಾವು ಮಾಡಿದ್ವಿ. ಆ ಪ್ರಶಸ್ತಿ ಸಾರ್ಥಕತೆ ಆಗಬೇಕಾದ್ರೆ ಅವರ ಒಂದು ನೆನಪು, ಅವರ ಮೂವರ ಹೆಸರು ನೆನಪು ಮಾಡೋದ್ರ ಮುಖಾಂತರ ಪ್ರಶಸ್ತಿ ಕೊಟ್ಟು ಅವರಿಗೆ ಅವರ ಹಾದಿಯೊಳಗೆ ನಡೆಯುವಂಥವ್ರನ್ನ ಮತ್ತೆ ಗುರುತಿಸಿ ಮುಂದಿನ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವ ದೃಷ್ಟಿಕೋನವನ್ನು ಇಟ್ಕೊಂಡು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿದ್ದು ಏನು ನಮ್ಮ ಗಡಿ ಭಾಗದೊಳಗಿರುವಂಥ ಮಕ್ಕಳಿಗೆ ಕಲಿನಲ್ಲಿ ಬುಕ್ಕವನ್ನು ಕೊಡೋದ್ರ ಮುಖಾಂತರ ಕನಿಷ್ಠ 43,660 ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಗಡಿನಾಡು ಈ ಭಾಗದೊಳಗೆ ಭಾಗಿಯಾದಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠ 43,000 ಅಂದ್ರೆ ಸಣ್ಣ ಸಂಖ್ಯೆ ಆಗಲಿಲ್ಲ, ಬಹಳ ದೊಡ್ಡ ಸಂಖ್ಯೆ. ಆ ಮಕ್ಕಳಿಗೆ ಕಲಿನಲ್ಲಿ ಬುಕ್ಕವನ್ನು ಕೊಡೋದ್ರ ಮುಖಾಂತರ ಮತ್ತು ಅದರ ಜೊತೆಗೆ ಇವತ್ತ ಏನು ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. 3% ನಮ್ಮ ಮಕ್ಕಳಿಗೆ ಗಡಿ ಭಾಗದಾಗಿದೆ, 5% ಹೆಚ್ಚಳ ಮಾಡಬೇಕು ಅಂತ. ನಿಶ್ಚಿತವಾಗಲೂ ನಾನು ಮತ್ತು ಶಿವಾನಂದ ಪಾಟೀಲ್ರು ಮತ್ತು ಸೋಮಣ್ಣ ಬೇವಿನವರು ಮಾತಾಡಿದ್ವಿ. ಇದು ಮುಖ್ಯಮಂತ್ರಿಗಳ ಬಹಳ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡಿಗರ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಕೊಡುವಂತವರಿದ್ದಾರೆ. ಅದು ನನಗನ್ಸಿದ ಮಟ್ಟಿಗೆ ಸಾಂಗ್ಲಿ ಭಾಗದೊಳಗೂ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ ಈ ಭಾಗದೊಳಗೆ. ಆ ಕಾರ್ಯಕ್ರಮಕ್ಕೆ ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಅವರಿಗೆ ನಿಶ್ಚಿತವಾಗಲೂ ಈ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ನೀವೇನು ಇವತ್ತು ನನಗೆ ಹೇಳಿದ್ರೆ ನಿಶ್ಚಿತವಾಗಲೂ ಮುಖ್ಯಮಂತ್ರಿಗಳಿಗೆ ಗಮನ ತರುವಂತ ಕೆಲಸವನ್ನು ಮಾಡ್ತೀವಿ. ಇದರ ಜೊತೆಗೆ ಮಹಾರಾಷ್ಟ್ರದ 742 ಗ್ರಾಮಗಳು ಕನ್ನಡಿಗರಿದ್ದಾರೆ. ಅವರ ಮೂಲಭೂತ ಸೌಕರ್ಯದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಕುಡಿ ನೀರು ಇರ್ಬೋದು, ರೋಡ್ ಇರ್ಬೋದು, ಗಡಿ ಭಾಗದ ರೋಡ್ ಇರ್ಬೋದು, ಇವೆಲ್ಲವೂ ಗಡಿ ಭಾಗಕ್ಕೆ ನಮ್ಮ ಬೇವಿನಮಣ್ಣವರು ಹೇಳ್ತಾ ಇದ್ರು, ನನಗೆ ಗ್ರಾಂಟ್ ಬಹಳ ಕಮ್ಮಿ ಐತೆ ಅಣ್ಣ ಆಯಿತು ಅಂತಂದು. ಆದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಿಶ್ಚಿತವಾಗಲೂ ಇದು ಅವಶ್ಯಕತೆ ಇದೆ, ಇದನ್ನು ನಿಶ್ಚಿತವಾಗಲೂ ಗಡಿ ಭಾಗದಕ್ಕೆ ನಾವು ಅತಿ ಹೆಚ್ಚು ಹಣವನ್ನು ಕೊಡುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮೂಲಭೂತ ಸೌಕರ್ಯಗಳಿಗೆ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳುತ್ತಾ, ಇವತ್ತ ನಮ್ದೇನು ಇಲ್ಲಿ ನೋಡಿದೆ ನಾನು, ನಿಜವಾಗಲೂ ನಮ್ಮ ಏನೋ ದಾನಮ್ಮ ದೇವಿಯ ಒಂದು ಊಟದ ವ್ಯವಸ್ಥೆ ಕನ್ನಡ ಭವನವನ್ನು ಮಾಡಿದ್ದು ನಿಜವಾಗಲೂ ಬಹಳ ಸಂತೋಷದ ಕೆಲಸ. ಅದಕ್ಕೆ ಹೇಳ್ತಾ ಇದ್ರು ನಮ್ಮ ಅಧ್ಯಕ್ಷರು, ದೇವಸ್ಥಾನಕ್ಕೂ ನೀವು ಗ್ರಾಂಟ್ ಕೊಡಲೇಬೇಕು. ಅವರು ಹಿಂದಿಯೊಳಗೆ ಎಷ್ಟೋ ಕೋಟಿ ಹೇಳಿದ್ರು, ನನಗದು ಎಷ್ಟು ಕೋಟಿ 50 ಕೋಟಿ ಹೇಳಿದ್ರು. ಅದೇನೋ ಹಿಂದಿಯೊಳಗೆ ನನಗದು ಅರ್ಥ ಆಗಲಿಲ್ಲ. 50 ಕರೋಡ್ ಅಂತಂದು. ಆದರೆ ನಾವು ಈ ಸತೆ ನಿಜವಾಗಲೂ ದಾನಮ್ಮ ದೇವಿ ಆಶೀರ್ವಾದ, ನಿಶ್ಚಿತವಾಗಲೂ ನಾವು 50 ಕೋಟಿ ಕೊಡ್ತೀವಿ ಅಂತ ಹೇಳಂಗಿಲ್ಲ. ಆದ್ರೆ ಆ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ನಿಶ್ಚಿತವಾಗಲೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಶಿವಾನಂದ ಪಾಟೀಲ್ ಸೇರಿ ಅದನ್ನ ದುಡ್ಡು ಕೊಡೋದು. ಯಾಕಂದ್ರೆ 90%ಗಿಂತ ಹೆಚ್ಚು 95%ಗಿಂತ ಹೆಚ್ಚು ಕರ್ನಾಟಕದವರೇ ಬರ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. ಆ ದೇವಿಯ ಆಶೀರ್ವಾದ ರಾಜ್ಯದ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಇರ್ತದೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ದುಷ್ಟ ಶಕ್ತಿಗಳು ಬಹಳಷ್ಟು ಸಿದ್ದರಾಮಯ್ಯವ್ರ ಮೇಲೆ ಅವಾಗ ಕೈ ಆಡಿಸ್ತಾ ಇರ್ತಾವ. ಅದಕ್ಕೆ ದಾನಮ್ಮ ದೇವಿಗೆ ನಾವು ಅದನ್ನೇ ಬೇಡ್ಕೊಂಡಿದ್ದೀವಿ. ಏನಂದ್ರೆ ಆ ದುಷ್ಟ ಶಕ್ತಿಗಳು ಹೊರಗೋಗ್ಲಿ, ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಕರ್ನಾಟಕ ರಾಜ್ಯವನ್ನ ಆಳ್ಲಿಕ್ಕೆ ಶಕ್ತಿ ಬರಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ದಾನಮ್ಮ ದೇವಿ ಆಶೀರ್ವಾದವನ್ನ ಪಡಿತೀವಿ ಸರ್ಕಾರದಿಂದ ನಿಶ್ಚಿತವಾಗಲಿ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೃದಯ ಮತ್ತು ಬಹಳ ದೊಡ್ಡದಿದೆ, ವಿಶಾಲತೆ ಇದೆ.
ನಿಶ್ಚಿತವಾಗಲು ಸಾಧ್ಯ ಆದಷ್ಟು ಆ ಒಂದು ಕಾರ್ಯಕ್ರಮಕ್ಕೂ ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತು ಏನು 6 ಮಂದಿಗೆ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಒಂದು ಒಳ್ಳೆ ಕೆಲಸವನ್ನ ಪ್ರಾರಂಭ ಗಡಿ ಭಾಗದೊಳಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಪ್ರಶಸ್ತಿ ಕೊಡ್ತೀವಿ, ಕೊಡಗಲ್ಲ ಅನ್ನೋಲ್ಲ, ಆದ್ರೆ ದೊಡ್ಡ ವೇದಿಕೆಗಳಿಗೆ ಪ್ರಶಸ್ತಿ ಕೊಡೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿದ್ದು. ಅದರ ಜೊತೆಗೆ ನಮ್ಮ ಬಿಜಾಪುರ ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳು ಇದಕ್ಕೆ ಬಹಳ ಪ್ರೋತ್ಸಾಹನ ಮಾಡಿದ್ದಾರೆ. ನಮ್ಮ ಜವಾಬ್ದಾರಿ ನಮ್ಮ ರಾಜ್ಯದ ಎಲ್ಲ ಅಧಿಕಾರಿಗಳು ಸೇರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಗೌರವವನ್ನು ಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಅದರ ಜೊತೆಗೆ ನಿಮ್ಮೆಲ್ಲರ ಇಲ್ಲಿರುವಂಥ ಎಲ್ಲ ಈ ಜತ್ ಭಾಗದಾಗಿರುವಂಥ ಶಾಸಕರನ್ನ ಒಳಗೊಂಡು ನಮ್ಮ ಎಲ್ಲ ಹೋರಾಟದವರೆಲ್ಲರನ್ನೂ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮ್ಮೆಲ್ಲರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಬಹಳಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ. ಆ ಬೇಡಿಕೆಗಳನ್ನು ಒಂದೇ ಸತಿ ಈಡೇರಿಸಕ್ಕಾಗಲಿಕ್ಕಿಲ್ಲ, ಯಾಕಂದ್ರೆ ಬಹಳ ದೊಡ್ಡ ಪಟ್ಟಿನೇ ಇದೆ. ಅದಕ್ಕೆ ಹಂತ ಹಂತವಾಗಿ ನಾನು ಆ ಇಲಾಖೆ ಮಂತ್ರಿ ಇರೋದ್ರಿಂದ ಹಂತ ಹಂತವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಕೆಲವೊಂದು ಸಮಸ್ಯೆಗಳನ್ನ ತ್ವರಿತಗತವಾಗಿ ಬಗೆಹರಿಸುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿ, ಇವತ್ತು ನನಗೆ ಇಲ್ಲಿ ಕರೆಸಿ ದಾನಮ್ಮ ತಾಯಿ ಆಶೀರ್ವಾದ ಮಾಡಿಸೋದ್ರ ಮುಖಾಂತರ ನನ್ನ ಗಡಿನಾಡಿನ ನನ್ನ ಕನ್ನಡಿಗರ ಪರಿಚಯನ ಮಾಡಿಸಿದಂತ ವೇದಿಕೆ ಮೇಲಿದ್ದಂತ ನಿಮ್ಮೆಲ್ಲರಿಗೂ ಓದಿಸಿ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರನ್ನ ಅಂತರಾಳದಲ್ಲಿ ನೆನೆದು ಇವತ್ತಿನ ಕರ್ನಾಟಕ ಸಂಭ್ರಮ 50ರ ಈ ಸಂಭ್ರಮದ ಆಚರಣೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿ ಗಡಿನಾಡು ಸಮಾವೇಶದ ರೂವಾರಿಗಳಾದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರೇ, ಇನ್ನೋರ್ವ ಗೌರವಾನ್ವಿತ ಈ ಭಾಗದ ಶಾಸಕರು, ಕರ್ನಾಟಕ ಮಹಾರಾಷ್ಟ್ರದ ಅವಿಭಾಜ್ಯದ ಅಂಗ ಆಗಿರ್ತಕ್ಕಂಥ ವಿಕ್ರಮ್ ಸಾವಂತ್ ಅವರೇ, ಜೊತೆಗೆ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇವಿನ ಮರದವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಿವಿಧ ಅಕಾಡೆಮಿಗಳ ಅಧ್ಯಕ್ಷರೇ, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಅಧಿಕಾರಿ ಆದಿಯಾಗಿ ಜಿಲ್ಲಾ CO ಆದಿಯಾಗಿ ಕರ್ನಾಟಕ ಸರ್ಕಾರದ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಮಿತ್ರರೇ, ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಗಣ್ಯರೇ, ತಾಯಂದ್ರೆ, ಸಹೋದ್ಯೋಗಿಗಳೇ, ಪತ್ರಕರ್ತ ಮಿತ್ರರೇ, ಬಹಳ ಸಂತೋಷದ ಒಂದು ಗಡಿನಾಡಿನ ಜನರ ಸಮಾವೇಶ, ಸಾಮರಸ್ಯದ ಸಮಾವೇಶ ಇದು. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ನೆನೀತಾ ಇದ್ದೀನಿ. ಜೊತೆಗೆ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವರು ಕೂಡ ಬೇರೆ ಕಾರ್ಯಬಾಹುಲ್ಯದಿಂದ ಬೇರೆ ಕಡೆ ಹೋಗಿರೋದ್ರಿಂದ ಅವರನ್ನು ಕೂಡ ನೆನೆದು ಬಹಳ ಸಂತೋಷದಿಂದ ಇವತ್ತು ಗಡಿನಾಡಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ. ಬಹಳ ದಿನಗಳ ನಂತರ ನನಗನ್ನಿಸ್ತದೆ ಗಡಿನಾಡು ಪ್ರಾಧಿಕಾರ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಜತ್ ತಾಲೂಕಿನಲ್ಲಿ ಮಾಡಿರೋದ್ರಿಂದ ಸಾಂಗ್ಲಿ, ಸೋಲಾಪುರ ಜಿಲ್ಲೆಯ ಎಲ್ಲ ಜನರ ವತಿಯಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಿಂದ ಅನೇಕ ವಿಚಾರಗಳನ್ನು ಇವತ್ತು ಈ ವೇದಿಕೆ ಬೆಳಕನ್ನು ಚೆಲ್ತದೆ. ಬಹಳ ಪ್ರಮುಖವಾಗಿ ವಿಕ್ರಮ್ ಸಾವಂತ್ ಅವರು ತಮ್ಮ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಗಡಿನಾಡಿನ
ಜನರ ಬೇಡಿಕೆ ಆಗಿರ್ತಕ್ಕಂಥದ್ದು, ವಿಶೇಷವಾಗಿ ಜತ್ ತಾಲೂಕಾ, ಇಂಡಿ ತಾಲೂಕಾ ಮತ್ತು ಅಥಣಿ ತಾಲೂಕಿನ ಜನರಿಗೆ ಕರ್ನಾಟಕ ಸರ್ಕಾರ ಮಳೆಗಾಲದಲ್ಲಿ ಮಹಾರಾಷ್ಟ್ರ ಸರ್ಕಾರ ನೀರು ಕೊಡ್ತದೆ, ಬೇಸಿಗೆ ಕಾಲ ಬಂದರೆ ನೀವು ನಮಗೆ ನೀರು ಕೊಡ್ರಿ ಅನ್ನತಕ್ಕಂಥ ಮಾತನ್ನು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾನು ಈ ಮಾತನ್ನು ಬಹಳ ಸಂಪೂರ್ಣ ಮನಸ್ಪೂರ್ವಕವಾಗಿ ಒಪ್ತೀನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ಅವರು ಒಂದು ಕೆಲಸ ಮಾಡಬೇಕು. ಆಲ್ಮಟ್ಟಿ ಅಣೆಕಟ್ಟನ್ನು 524ಕ್ಕೆ ಎತ್ತರ ಮಾಡಿದರೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಮಹಾರಾಷ್ಟ್ರದ ಅಷ್ಟು ಕ್ಷೇತ್ರಗಳಿಗೆ ನಾವು ಕೊಡ್ತೀವಿ ಅನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ಸಂಪೂರ್ಣ ನೀರು ನಿಲ್ಲಿಸಿದ್ರೆ ನಮ್ಮ ರಾಜ್ಯಕ್ಕೂ ನೀರಾಗ್ತದೆ, ನಿಮ್ಮ ರಾಜ್ಯಕ್ಕೂ ನೀರಾಗ್ತದೆ. ಆದರೆ ದುರ್ದೈವಶ ನೀವು ಈ ನೀರನ್ನು ಸಮುದ್ರಕ್ಕೆ ಸೇರಿಸ್ತಾ ಇದ್ದೀವಿ. ಇದು ಬಹಳ ದುರ್ದೈವದ ಸಂಗತಿ. ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಎಲ್ಲ ನಮ್ಮ ಪೂರ್ವಜರು ದೇಶ ಒಂದಾಗಬೇಕಂತ ಆಸೆ ಪಟ್ಟರು, ಆದರೆ ಮನಸ್ಸು ಒಂದಾಗೋಲ್ಲ ಇವತ್ತು ಕರ್ನಾಟಕದ ಮಹಾರಾಷ್ಟ್ರದ. ಇದು ಭಾಳ ದುರ್ದೈವದ ಸಂಗತಿ. ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದಿಷ್ಟೇ, ಈಗ ಭಾಳ ಜನ ಇಲ್ಲಿ ಹುಟ್ಟಿದವರು ಎಲ್ಲ ಮಹಾರಾಷ್ಟ್ರದಲ್ಲಿದ್ದಾರೆ, ಆದರೆ ಅವರೆಲ್ಲ ಕನ್ನಡಿಗರು ಮೂಲವಾಗಿ. ತಾವು ಕನ್ನಡಿಗರೇ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಾಲದಲ್ಲಿ ನಮಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿನೇ ಆಳ್ತಿದ್ರು ಬಿಜಾಪುರ ಜಿಲ್ಲೆಯನ್ನು. ಆದರೆ ಭಾಷಾ ಪ್ರಾಂತ ರಾಜ್ಯಗಳಾದಮೇಲೆ ನಾವು ಬೇರೆ ಬೇರೆ ರಾಜ್ಯಗಳನ್ನು ಮಾಡಿಕೊಂಡು ಇವತ್ತು ನಮ್ಮ ಮನಸ್ಸುಗಳನ್ನು ನಾವು ಒಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ನನಗೊಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ, ಮಹಾರಾಷ್ಟ್ರದ ಸೋಲಾಪುರದಲ್ಲಿರಲಿ, ಸಾಂಗ್ಲಿಯಲ್ಲಿರಲಿ, ನೀವು ಎಲ್ಲೇ ಇದ್ರೂ ನೀವು ಕನ್ನಡಿಗರು ಅನ್ನತಕ್ಕಂಥ ಆಶಾಭಾವನೆ ನಮ್ಮ ಮನಸ್ಸಿನಲ್ಲಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ನಿಮಗೆ ಯಾವುದೇ ಸಂದರ್ಭದಲ್ಲಿ ಸಮಸ್ಯೆ ಬಂದರೆ ಕರ್ನಾಟಕ ಸರ್ಕಾರ ನಿಮ್ಮ ಜೊತೆ ಇರ್ತದೆ. ವಿಶೇಷವಾಗಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಈ ಕಾರ್ಯಕ್ರಮ ಇಲ್ಲಿ ಆಗಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಕಾಲದಲ್ಲಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದು ಅನ್ನೋದು ನಾವು ಯಾರೂ ಕೂಡ ಮರಿಬಾರ್ದು. ಇವತ್ತು ಇಡೀ ಕರ್ನಾಟಕಕ್ಕೆ 6 ರಾಜ್ಯಗಳ ಸಮಸ್ಯೆ ಇದೆ. ನೀವು ಗೋವಾ ಹಿಡ್ಕೊಂಡು ಮಹಾರಾಷ್ಟ್ರಕ್ಕೆ ಬಂದರೂ ಇವತ್ತು ಕೇರಳದವರೆಗೆ ಹಿಡಿದು ತೆಲಂಗಾಣ, ತಮಿಳುನಾಡುವರೆಗೆ ಅನೇಕ ಸಮಸ್ಯೆಗಳು ನಾವು ಕಾಣ್ತಾ ಇದ್ದೀವಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಹಿಡ್ಕೊಳ್ಬೇಕಂದ್ರೆ ಇಂಥ ಸಾಮರಸ್ಯದ ಸಮಾವೇಶ ಮಾಡಿ ನಾವು ಒಂದಾದರೆ ದೇಶ ಒಂದು, ರಾಜ್ಯಗಳು ಕೂಡ ಒಂದೇ ಅನ್ನತಕ್ಕಂಥ ಮನೋಭಾವ ನಮ್ಮಲ್ಲಿ ಬರ್ತದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಜತ್ ತಾಲೂಕಿನ ಅಳಲನ್ನು ಬಹಳ ಜನ ಬಹಳ ದಿವಸದಿಂದ ತೋಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಈ ಗಡಿನಾಡಿನಲ್ಲಿ ರಸ್ತೆಗಳು, ಕುಡಿಯುವ ನೀರು ಮತ್ತು ನೀರಾವರಿ ಸಮಸ್ಯೆ, ಈ 3 ಸಮಸ್ಯೆಗಳು ಬಹಳ ಮೂಲಭೂತವಾದಂಥ ಸಮಸ್ಯೆಗಳು. ಜೊತೆಗೆ ಶಾಲಾ ಕಾಲೇಜುಗಳನ್ನು ನಮ್ಮ ಸರ್ಕಾರ ಆಗಾಗ ಅನುದಾನ ಕೊಟ್ಟು ನಡೆಸ್ಬೋದು. ಆದರೆ ನಮ್ಮಲ್ಲಿ ದೇಶ ಒಂದಾಗಿ ನಾವು ರಾಜ್ಯಗಳನ್ನು ಬೇರೆ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಎಂದೂ ಕೂಡ ಬೆರೆಯುವುದಿಲ್ಲ. ಆದರೆ ಇವತ್ತು ಭಾಳ ಸಂತೋಷದಿಂದ ನಾನು ಒಂದು ಮಾತನ್ನು ಒಪ್ಕೊಳ್ತೀನಿ. ವಿಕ್ರಮ್ ಸಾವಂತ್ ಅವರು ಏನಾದರೂ ಮಾಡಿ, ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ಒಂದು ವ್ಯಾಜ್ ಇದೆ, ಮಹಾರಾಷ್ಟ್ರ ನಮ್ಮದು ಮತ್ತು ಆಂಧ್ರ ಸರ್ಕಾರದ್ದು ಇದೆ. ಆದರೆ 3 ರಾಜ್ಯಗಳು ಒಂದಾಗಿ ಕೃಷ್ಣಾ ನದಿ ನೀರನ್ನು ನಾವು ಹಂಚ್ಕೊಂಡ್ರೆ ನನಗನ್ನಿಸ್ತದೆ ಈ 3 ರಾಜ್ಯಗಳು ಏಕಕಾಲದಲ್ಲಿ ಅತಿ ದೊಡ್ಡ ಸಾಧನೆಯನ್ನು ದೇಶದಲ್ಲಿ ಮಾಡಬಹುದು ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಅಂಥ ಒಂದು ಸುವರ್ಣ ಅವಕಾಶ ಭಗವಂತ ನಿಸರ್ಗ ನಮಗೆ ಕೊಟ್ಟಿದೆ. ಅದನ್ನು ಉಪಯೋಗ ಮಾಡಿಕೊಳ್ಳದೆ ಸೀಮೆ ತಂಟೆ ಹೆಸರ ಮೇಲೆ ನಮ್ಮನ್ನು ನಾವು ಬೇರೆ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಭಾಷೆ ಬೇರೆ ಆದರೂ ಮನುಷ್ಯರೆಲ್ಲ ಒಂದೇ. ನಾವು ಆ ಮನಸ್ಸನ್ನು ನಾವು ಬೆಳೆಸತಕ್ಕಂಥ ಕೆಲಸ ಇಂಥ ಸಮಾವೇಶಗಳ ಮೂಲಕ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಭಾಳ ಸಂತೋಷದಿಂದ ಇವತ್ತು ಅನೇಕ ಪ್ರತಿಭಾವಂತರಿಗೆ ಪುರಸ್ಕಾರ ಕೂಡ ಕೊಟ್ಟಿದ್ದಾರೆ.
ಇವತ್ತು 3 ಜನ ಅಷ್ಟೇ ಅಲ್ಲ 6 ಜನರಿಗೆ ಈ ಕನ್ನಡ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಬಹಳಷ್ಟು ಜನರಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಪುರಸ್ಕಾರ ಕೊಟ್ಟಿದೆ. ಆ ಪುರಸ್ಕಾರ ಪಡೆದಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ಕರ್ನಾಟಕ ಸರ್ಕಾರದ ಧನ್ಯವಾದಗಳನ್ನು ಪುನಃ ನಾನು ನನ್ನ ವೈಯಕ್ತಿಕವಾಗಿ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ಶಿವರಾಜ್ ತಂಗಡಿಗೆ ಅವರಿಗೆ ಅನೇಕ ಮನವಿಗಳನ್ನು ತಾವು ಮಾಡಿಕೊಂಡಿದ್ದೀವಿ. ವಿಶೇಷವಾಗಿ ಒಂದು ಮಾತನ್ನು ನಾನು ಕೂಡ ಅವರಿಗೆ ಒತ್ತಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಗಡಿನಾಡು ಕನ್ನಡಿಗರಿಗೆ 3% ಇರ್ತಕ್ಕಂಥ ನೇಮಕಾತಿಯನ್ನು ಸರ್ಕಾರಿ ನೌಕರಿಯಲ್ಲಿ 5% ಮಾಡಿದರೆ ಖಂಡಿತ ನಮ್ಮ ಗಡಿನಾಡು ಕನ್ನಡಿಗರು ತಮ್ಮನ್ನು ಚಿರುಋಣಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ವಿಶೇಷವಾಗಿ ಯಾವುದೇ ಉದ್ಯೋಗ ಬರಲಿ, ಇವತ್ತು ಕರ್ನಾಟಕದಲ್ಲಿರಲಿ ಮಹಾರಾಷ್ಟ್ರದಲ್ಲಿರಲಿ, ಇವು ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಬೃಹತ್ ಉದ್ದಿಮೆಗಳೇನಿದ್ದಾವೆ ಆ ಉದ್ದಿಮೆಗಳಲ್ಲಿ ಕೂಡ ಕನ್ನಡಿಗರಿಗೆ ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟರೆ ಖಂಡಿತ ನಮ್ಮ ಜನರ ಏಳಿಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಎಲ್ಲ ಮಾತುಗಳನ್ನು ಶಿವರಾಜ್ ತಂಗಡಿಗೆ ಅವರು ಮಾತನಾಡ್ತಾರೆ. ಆ ಸಚಿವರಾಗಿರೋದ್ರಿಂದ ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ನಮಗೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಕರ್ನಾಟಕ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಲಿ, ಜೊತೆಗೆ ಉದ್ಯೋಗ ಕೊಡ್ತಕ್ಕಂಥದ್ದಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಸಹಾಯಧನ ಗಡಿನಾಡು ಕನ್ನಡಿಗರಿಗೂ ಕೂಡ ವಿಶೇಷ ಆದ್ಯತೆಯನ್ನು ಕೊಟ್ಟು ಈ ಸಮಾವೇಶಗಳು ಬಹಳ ದಿವಸದಿಂದ ಆಗ್ತಾ ಬರ್ತಾ ಇದ್ದಾವೆ. ಆದರೆ ಅನೇಕ ಹಕ್ಕುವತ್ತುಗಳನ್ನು ಹಿಂದಿನ ಎಲ್ಲ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ಮಾನ್ಯ ಸಚಿವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈಡೇರಿಸ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಆಡ್ತಾ, ವಿಶೇಷವಾಗಿ ಮರಾಠಿ ಜನ ಇವತ್ತು ಬಹಳಷ್ಟು ಜನ ಇಲ್ಲಿ ಮರಾಠಿನೂ ಮಾತಾಡ್ತೀರಿ, ಕನ್ನಡನೂ ಮಾತಾಡ್ತೀರಿ. ಸಾವಂತ್ ಅವರು ಪ್ರಾಥಮಿಕ ಹಂತದಲ್ಲಿ ಬಹಳಷ್ಟು ಕನ್ನಡದಲ್ಲಿ ಮಾತನಾಡಿದ್ದಾರೆ. ನಾವು ಅವರಿಗೆ ಮರಾಠಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು, ಅದು ಅನಿವಾರ್ಯ. ಯಾಕಂದರೆ ಬಹಳ ದಿವಸದಿಂದ ನಾನು ಕೂಡ ಒಂದು 25 ವರ್ಷದಿಂದ ಇದೇ ಭಾಗದಲ್ಲಿದ್ದೆ. ಅವಾಗ ನನಗೂ ಸ್ವಲ್ಪ ಮರಾಠಿ ಬರ್ತಿತ್ತು. ಈಗ बागेवाडीಗೆ ಹೋದ್ಮೇಲೆ ನನಗೂ मराठी कडिमे आगे. तरी पण तुम्हाला मी आभारी आहे. तुम्ही एकच काम करा, ते व्याज संपूर्ण निर्वहन करून जो पाणी आपल्या समुद्राला जात आहे ते उपयोग करायचा प्रयत्न तुम्ही महाराष्ट्र सरकारकडून करून द्या. तुमचा आभारी अनेक दिवसापर्यंत मी राहतो म्हणून ह्या संदर्भाला तुम्हाला मी सांगायचा प्रयत्न करतो. हे एक तुम्ही करून दिलं तर सर्वांचं भला होत आहे. माझं एकट्याचं नाही, महाराष्ट्र कर्नाटक आणि जवळजवळ आंध्राचं पण 300 TMC पाणी आम्ही समुद्राला सोडतो वर्षाची वर्षी. कधी कधी 500 TMC पर्यंत पाणी जात आहे. हे सर्व विचार तुम्ही शासनामध्ये उचलून विचार करून ह्याला एक पर्याय अतिशीघ्र तुम्ही काढून दिला तर सर्वांचं कल्याण होईल म्हणून मी आशा करतो. ह्या संदर्भामध्ये तुम्ही जतला मला बोलून 1-2 बोलायचा अवकाश दिला, तुमचं पण मी आभारी आहे म्हणून सांगतो. आणि सगळं तुमचं पण मी आभारी आहे. ನಿಮ್ಮೆಲ್ಲರ ಜೊತೆನೂ ಕೂಡ ನಾವು ಸದಾ ಇರ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಸಾವಂತ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಮೆರಗನ್ನು ತಂದಿದ್ದಾರೆ, ಅವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ, ಜೈ ಹಿಂದೂಸ್ತಾನ್.